ಈ ಒಂದು ಗ್ಲಾಸಿಂದ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಕಪ್ ಅಥವಾ ಗ್ಲಾಸನ್ನು ಅಳತೆಯಾಗಿ ತಗೊಳ್ಳಿ. ಈ ಗ್ಲಾಸಿಂದ 3 ಗ್ಲಾಸ್ನಷ್ಟು ಅಕ್ಕಿ, 1 ಗ್ಲಾಸ್ನಷ್ಟು ಉದ್ದಿನಕಾಳು, ಹಾಗೆಯೇ ಅದೇ ಗ್ಲಾಸಿಂದ ಅರ್ಧ ಗ್ಲಾಸ್ನಷ್ಟು ಸಾಬುದಾನಿನ ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಒಂದ್ಸಲ ವಾಶ್ ಮಾಡಿ ಇದನ್ನು 7 ರಿಂದ 8 ಗಂಟೆಗಳ ಕಾಲ ರೆಸ್ಟ್ ಮಾಡಲು ಬಿಡಬೇಕು. ನಂತರ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಸೊ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸಾಬುದಾನಿ ಮತ್ತು ಉದ್ದಿನ ಬೇಳೆನ ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಅಕ್ಕಿನ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಇವೆಲ್ಲವನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನ ಓವರ್ ನೈಟ್ ರೆಸ್ಟ್ ಮಾಡಲು ಬಿಡಬೇಕು. ಮಾರ್ನಿಂಗ್ ನೋಡ್ತಾ ಇರ್ಬಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಅದ್ರ ಮೇಲ್ಗಡೆ ಹಿಟ್ಟನ್ನು ಹಾಕಿ ನೀರು ಕಾಯೋದಕ್ಕಿಟ್ಟು ಅದರಲ್ಲಿ ಈ ಹಬೆಯಲ್ಲಿನೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ ನಂತರ ಒಂದು 10 to 15 ಮಿನಿಟ್ಸ್ ಅಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇದರ ಒಂದು ನೀವು ಟಿಪ್ಸ್ ಆಗಿರ್ಬೋದು ಅಥವಾ ಫುಲ್ ಡೀಟೇಲ್ಸ್ ವಿಡಿಯೋನ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಬೋದು. ಸೊ ಥ್ಯಾಂಕ್ ಯು.